ಸ್ನೇಹಿತರೆ, ನಮಸ್ಕಾರ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಂತಹ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಈಗ ಬಿರುಕು ಮೂಡುವಂತಹ ಹಂತಕ್ಕೆ ಬಂದು ತಲುಪಿದೆ. ಇನ್ನೂ ಕೂಡ 1 ವರ್ಷ ಕೂಡ ಆಗಿಲ್ಲ ಮೈತ್ರಿಯಾಗಿ. ಅದರ ನಡುವೆಯೇ ಈಗ ಎರಡೂ ಪಕ್ಷಗಳ ನಡುವೆ ವೈಮನಸ್ಸು ಈಗ ಭುಗಿಲೆತ್ತಿದೆ. ಅದರಲ್ಲೂ ಕೂಡ ಬಿಜೆಪಿಯ ವಿರುದ್ಧ ಈಗ ಕುಮಾರಸ್ವಾಮಿಯವರು ತಮ್ಮ ಬೆಂಕಿಯುಂಡೆಯನ್ನು ಉಗುಳೋಕೆ ಶುರು ಮಾಡಿದ್ದಾರೆ. ಈಗಾಗಲೇ ಬಿಜೆಪಿಯ ಬೆಂಬಲದಿಂದ ಗೆದ್ದಿರುವಂತಹ ಕುಮಾರಸ್ವಾಮಿ 3 ಸ್ಥಾನಗಳಲ್ಲಿ 2 ಸ್ಥಾನವನ್ನು ಗೆದ್ದು ಈಗಾಗಲೇ ಕೇಂದ್ರದಲ್ಲಿ ಅಧಿಕಾರವನ್ನು ಕೂಡ ಪಡೆದಿದ್ದಾರೆ, ಮಂತ್ರಿ ಸ್ಥಾನವನ್ನು ಕೂಡ ಪಡೆದಿದ್ದಾರೆ. ಇಂಥ ಕುಮಾರಸ್ವಾಮಿ ಈಗ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕೋದ್ರ ಜೊತೆಗೆ ಈಗ ಬಿಜೆಪಿಯವರು ಏನು ಈ ಕಂಪ್ಲೀಟಾಗಿ ಹಗರಣಗಳು ನಡೀತಿದ್ದಾವೆ, ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಈ 2 ಹಗರಣಗಳ ಬೇಸಿಸ್ ಮೇಲೆ ಮೊದಲಿಗೆ ಮೂಢ ಹಗರಣವನ್ನು ಎತ್ಕೊಂಡಿರುವಂಥ ಬಿಜೆಪಿಯ ನಾಯಕರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಈ ಭ್ರಷ್ಟಾಚಾರ ನಡೆದಿರುವಂಥದ್ರ ಬಗ್ಗೆ ಮತ್ತು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ಅನ್ನೋದ್ರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಹಮ್ಮಿಕೊಂಡಿರುವಂಥ ಪಾದಯಾತ್ರೆ. ಆದರೆ ಈ ಪಾದಯಾತ್ರೆಯಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನುವಂಥ ಕಾರಣವನ್ನು ಕೊಡ್ತಾ ಜೊತೆಗೆ ಇಲ್ಲಿ ಬಿ ಜೆ ಪಿಯ ಏಕಪಕ್ಷೀಯ ನಿಲುವನ್ನು ವಿರೋಧಿಸ್ತಾ ಕುಮಾರಸ್ವಾಮಿಯವರು ಒಂದಷ್ಟು ಕಹಿ ಘಟನೆಗಳನ್ನು ಕೂಡ ನೆನಪಿಸಿದ್ದಾರೆ. ಜೊತೆಗೆ ನೇರವಾದಂಥ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಜೊತೆಗೆ ಮೈತ್ರಿಯಲ್ಲಿ ಮಹಾ ಬಿರುಕು ಮೂಡಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅಸಲಿಗೆ ಇಲ್ಲಿ ಆಗಿರೋದೇನು? ಕುಮಾರಸ್ವಾಮಿಯವರಿಗೆ ಬಿ ಜೆ ಪಿಯ ನಾಯಕರ ವಿರುದ್ಧ ಇಂಥದ್ದೊಂದು ಸಿಟ್ಟು ಬರೋದಕ್ಕೆ ಅಥವಾ ಆಕ್ರೋಶ ಸ್ಫೋಟವಾಗೋದಕ್ಕೆ ಒಂದು ಕಾರಣ ಇರಬೇಕಲ್ವ? ಸ್ಪಾರ್ಕ್ ಆಗಿದ್ದು ಎಲ್ಲಿ? ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಬಹುಮತವನ್ನು ಪಡೆಯೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಾಗಿ ಲೋಕಸಭೆ ಬಳಿಕವೂ ಕೂಡ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮುಂದುವರಿತು. ಇನ್ನು ಮುಂದೆ ರಾಜ್ಯದಲ್ಲಿ ಬರುವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಈ ಮೈತ್ರಿ ಮುಂದುವರಿಯುತ್ತೆ ಅನ್ನುವಂಥ ಘೋಷಣೆಯನ್ನು ಇದೇ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಮಾಡಿಕೊಂಡಿದ್ರು. ಆದರೆ ಇದೀಗ ಮೈತ್ರಿಯಲ್ಲಿ ಮಹಾ ಬಿರುಕು ಮೂಡಿದೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಯಾಕೆ ಮತ್ತು ಹೇಗೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಮೂಢ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಸಮರವನ್ನೇ ಸಾರಿದ್ದಾರೆ. ಇತ್ತ ಈ ಪ್ರಕರಣದ ಕುರಿತು ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿಬಿಟ್ಟು ಆಗ್ರಹಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಡೆಸಲು ಉದ್ದೇಶಿಸಿದಂತಹ ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಮಾಸ್ಟರ್ ಪ್ಲಾನನ್ನು ನಡೆಸಿದರು. ಇದಕ್ಕೆ ಈಗ ದೊಡ್ಡದೊಂದು ಸ್ಟ್ರೋಕನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹೌದು, ಆರಂಭದಲ್ಲೇ ಇದಕ್ಕೆ ದೊಡ್ಡ ವಿಘ್ನವೊಂದು ಎದುರಾಗಿದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಸ್ಟ್ 3ರಂದು ಬೆಂಗಳೂರಿನಿಂದ ಮೈಸೂರಿಗೆ ಈ ಪಾದಯಾತ್ರೆ ಹೊರಟಿತ್ತು. ಇದರ ಪ್ಲಾನಿಂಗನ್ನು ರೂಪಿಸಿದ್ದು ವಿಜೇಂದ್ರ ಮತ್ತು ಆರ್ ಅಶೋಕ್. ಇದರ ಜೊತೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ, ಎಚ್ ಡಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಎರಡೂ ಪಕ್ಷದ ಮುಖಂಡರ ಸಭೆಯನ್ನು ಕೂಡ ನಡೆಸಿದರು. ಇದೀಗ ಈ ತೀರ್ಮಾನವನ್ನು ಕೈಗೊಂಡಂಥ 2 ದಿನದಲ್ಲಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ತೀರ್ಮಾನಕ್ಕೆ ಜೆ ಡಿ ಎಸ್ ಬಂದಿದೆ. ಜೊತೆಗೆ ಪಾದಯಾತ್ರೆಯನ್ನು ಮುಂದೂಡುವಂತೆಯೂ ಕೂಡ ಮಿತ್ರ ಪಕ್ಷ ಬಿಜೆಪಿಗೆ ಮನವಿಯನ್ನು ಮಾಡಿಕೊಂಡಿದೆ ಜೆ ಡಿ ಎಸ್. ಹೌದು, ಮೂಢ ಹಗರಣದ ವಿರುದ್ಧ ಆಗಸ್ಟ್ 3ರಂದು ಬೆಂಗಳೂರಿನಿಂದ ಮೈಸೂರಿಗೆ ನಡೆಯಲಿದ್ದಂತಹ ಈ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಹೋಗಬೇಕಾಗಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು. ಬಟ್ ಜೆ ಡಿ ಎಸ್ಸು ಇಲ್ಲ, ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲ, ನೀವು ಮುಂದೂಡಿಕೆ ಮಾಡಲೇಬೇಕು ಅಂತಲೂ ಕೂಡ ಹೇಳಿದೆ. ಕಾರಣ ಏನು ಕೊಟ್ಟಿದೆ? ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಳೆ ಅವಾಂತರಗಳು ಹೆಚ್ಚಾಗಿದ್ದಾವೆ. ಪ್ರಕೃತಿ ವಿಕೋಪಕ್ಕೆ ತಿರುಗಿದೆ. ರಾಜ್ಯದಲ್ಲಿ ಮಳೆ ಅಬ್ಬರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಅನಾಹುತಗಳು ನಡೆದಿದ್ದಾವೆ. ಹಾಗಾಗಿ ಮಳೆ ಕಡಿಮೆ ಆದ ನಂತರ ಎಲ್ಲ ಅನುಕೂಲ ಪರಿಸ್ಥಿತಿಗಳನ್ನು ನೋಡಿಕೊಂಡು ಪಾದಯಾತ್ರೆಯನ್ನು ಮಾಡಬಹುದು ಅಂತೇಳಿ ಜೆ ಡಿ ಎಸ್ ಅಭಿಪ್ರಾಯವನ್ನು ಪಟ್ಟಿದೆ. ಕೋರ್ ಕಮಿಟಿ ಸಭೆಯ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂಥ ಜಿ ಟಿ ದೇವೇಗೌಡರು, ಯುವ ಜನತಾದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಪಾದಯಾತ್ರೆ ಮುಂದೂಡುವ ಬಗ್ಗೆ ಮಿತ್ರ ಪಕ್ಷಕ್ಕೆ ಸಲಹೆಯನ್ನು ಮಾಡಿ. ಇನ್ನು ಮಳೆಯ ಸರಣಿ ಅನಾಹುತಗಳು ಮತ್ತು ಕೇರಳದಲ್ಲಿ ಭೂಕುಸಿತ ಉಂಟಾಗಿರೋದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ದುರಂತ ನಡೆದಿರೋದು, ಅನೇಕ ಕಡೆ ಜೀವಹಾನಿ, ಪಾಸ್ತಿಗಳಿಗೆ ಹಾನಿ ಆಗ್ತಿರುವಂಥದ್ದು, ಇಂತಹ ಸಂಕಷ್ಟದ ಕಾಲದಲ್ಲಿ ಪಾದಯಾತ್ರೆಯನ್ನು ನಡೆಸೋದ್ರ ಬಗ್ಗೆ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಇಲ್ಲ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಇದ್ರ ಜೊತೆಗೆ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಈ ಪಾದಯಾತ್ರೆಯ ಬಗ್ಗೆ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಯಾಕೆ? ಇಲ್ಲಿ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಈ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಮೂಢ ಹಗರಣ ಸಂಬಂಧ ಬಿಜೆಪಿ ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಬೆಂಬಲ ನೀಡೋದಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಹೇಳ್ತಾರೆ. ಈ ವಿಚಾರದಲ್ಲಿ ಜೆ ಡಿ ಎಸ್ಸನ್ನು ಬಿಜೆಪಿ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಅವರ ತಕರಾರು. ಇಷ್ಟೇ ಅಲ್ಲ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರೀತಮ್ ಗೌಡ ವಿರುದ್ಧ ತಮ್ಮ ಆಕ್ರೋಶದ ಮಾತುಗಳನ್ನು ಈಗ ಹೊರಗಡೆ ಹಾಕಿದ್ದಾರೆ. ಏನದು ಆಕ್ರೋಶ? ಯಾಕೆ ಸಿಟ್ಟು?
ಪ್ರೀತಮ್ ಗೌಡ ಕಾರಣದಿಂದ ಬಿಜೆಪಿ ಮತ್ತು JDS ಜಂಟಿಯಾಗಿ ನಡೆಸಬೇಕಾಗಿದ್ದಂಥ ಮೂಡಾ ಸೈಟ್ ಕುರಿತಾದಂತಹ ಮೈಸೂರು ಚಲೋ ರದ್ದಾಗಬಹುದಾದಂಥ ಸನ್ನಿವೇಶ ಇದರಿಂದ ನಿರ್ಮಾಣ ಆಗಿದೆ. ಯಾಕೆ ಈ ಪಾದಯಾತ್ರೆಯ ಸಿದ್ಧತೆಗಳಲ್ಲಿ ಮತ್ತು ಸಭೆಗಳಲ್ಲಿ ನಿರ್ಧಾರಗಳಲ್ಲಿ ಹಾಸನದ ಮಾಜಿ ಶಾಸಕ ಆಗಿರುವಂಥ ಪ್ರೀತಮ್ ಗೌಡ ಮುಂಚೂಣಿಯಲ್ಲಿರೋದು ಕುಮಾರಸ್ವಾಮಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಸೊ ದಟ್ಟು ಕುಮಾರಸ್ವಾಮಿಯ ಕಣ್ಣು ಕೆಂಪಾಗಿದೆ. ಭಾನುವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದಂತಹ ಬಿಜೆಪಿ ಮತ್ತು JDSನ ಸಮನ್ವಯ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲೂ ಕೂಡ ಪ್ರೀತಮ್ ಗೌಡ ಹಾಜರಾಗಿದ್ದರು. ಅದು ಅಂದೇ ಕುಮಾರಸ್ವಾಮಿಯ ಕಣ್ಣನ್ನು ಕೆಂಪಾಗಿಸಿತ್ತು. ಮಾಹಿತಿಗಳ ಪ್ರಕಾರ ಸಭೆಯಲ್ಲಿ ಪ್ರೀತಮ್ ಗೌಡ ಉಪಸ್ಥಿತಿ ಬಗ್ಗೆ ಬಿಜೆಪಿ ನಾಯಕರ ಮುಂದೆ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಅದರ ಮುಂದುವರೆದ ಭಾಗವಾಗಿ ಬುಧವಾರ ದೆಹಲಿಯಲ್ಲಿ ಕೇಂದ್ರ ಸಚಿವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರೀತಮ್ ಗೌಡ ವಿರುದ್ಧ ಅಸಹನೆಯನ್ನು ಹೊರಗಡೆ ಹಾಕಿದ್ದಾರೆ. ಪಾದಯಾತ್ರೆಗೆ NDA ಮಿತ್ರ ಪಕ್ಷ JDS ಬೆಂಬಲ ಇಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಏನಾಯಿತು, ಏನೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ ಯಾರು ಇಲ್ಲಿ ಕುಮಾರಸ್ವಾಮಿಯವರು ಪ್ರೀತಮ್ ಗೌಡ ವಿರುದ್ಧ ಅಂತೇಳಿ ಅಂತ ಹೇಳಿದ್ರೆ, ಆತ ಯಾರು, ಆತನನ್ನು ಈ ಸಭೆಗೆ ಆಹ್ವಾನಿಸಿದ್ದು ಯಾಕೆ, ಜೊತೆಗೆ JDS ಪಕ್ಷದ ಮುಖಂಡರನ್ನು ಆಹ್ವಾನಿಸದೆ ಆತನನ್ನು ಆಹ್ವಾನಿಸಿ ಆತನಿಗೆ ಮುಂಚೂಣಿ ಸ್ಥಾನವನ್ನು ಕೊಟ್ಟಿದ್ದು ಯಾಕೆ ಅನ್ನೋದು ಕುಮಾರಸ್ವಾಮಿಯವರ ಪ್ರಶ್ನೆ. ಈ ಮಧ್ಯೆ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಮಂದಿಗೆ ಈಗಾಗಲೇ ಅಸಮಾಧಾನ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಪೂರ್ಣ ಚರ್ಚೆ ಆಗಿಲ್ಲ, ರಾಜ್ಯಾಧ್ಯಕ್ಷರ ಆಪ್ತ ಪದಾಧಿಕಾರಿಗಳ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂಥೇಳಿ ಆಂತರಿಕವಾಗಿ ಪದಾಧಿಕಾರಿಗಳ ಮಟ್ಟದಲ್ಲಿ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ. ಜೊತೆಗೆ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ಕೂಡ ಬೇಡ ಇದು ಸರಿ ಆಗ್ತಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಹೊರಗಡೆ ಹಾಕಿದರು. ಜೊತೆಗೆ ಇಲ್ಲಿ ಪಾದಯಾತ್ರೆಯ ಭವಿಷ್ಯದ ಬಗ್ಗೆಯೂ ಕೂಡ ಈಗ ಚಿಂತೆಗಳು ನಡೀತಿದ್ದಾವೆ. ಇದು ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದು. ಇದರ ನಡುವೆ ಬೇರೆಯ ಒಂದಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ. ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಇಲ್ಲಿ ಪ್ರೀತಮ್ ಗೌಡ ವಿಚಾರವನ್ನು ಎತ್ಕೊಂಡು ಈ ಪಾದಯಾತ್ರೆಗೆ ಬೇಡ, ನಾವು ಭಾಗಿಯಾಗುವುದಿಲ್ಲ, JDSನ ಬೆಂಬಲ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಅನ್ನೋದು ಒಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ಈ ಪಾದಯಾತ್ರೆ ನಡೆಯುವಂಥ ಅಷ್ಟೂ ಜಾಗವೇನಿದೆ ಇದು JDSನ ಭದ್ರಕೋಟೆ ಆಗಿರುವಂಥ ಜಾಗಗಳು. ಅಂದರೆ ಮೈಸೂರಿನವರೆಗೂ ಕೂಡ, ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಕಂಪ್ಲೀಟಾಗಿ JDSನ ಪ್ರಾಬಲ್ಯ ಇದೆ. ಇಲ್ಲಿ ಬಿಜೆಪಿ ಜೊತೆಗೆ JDS ಪಾದಯಾತ್ರೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ JDSಗಿಂತನೂ ಕೂಡ ಬಿಜೆಪಿ ಬಲವಾಗ್ತದೆ. ಅಂದರೆ ಒಂದೇ ಪಕ್ಷಗಳು ಅನ್ನೋ ರೀತಿಯಲ್ಲಿ ಮೆಸೇಜು ರವಾನೆ ಆಗ್ತದೆ. ಸೊ ದಟ್ಟು JDSನ ಭವಿಷ್ಯಕ್ಕೆ ಇದು ಕೊಳ್ಳಿ ಆಗಬಹುದು ಅನ್ನುವಂಥದ್ದು ಕುಮಾರಸ್ವಾಮಿಗೆ ಅರಿವಾದಂತಿದೆ. ಈ ಕಾರಣಕ್ಕೆ ಕುಮಾರಸ್ವಾಮಿ ಈ ಪಾದಯಾತ್ರೆಯಿಂದ ಹಿಂದೆ ಸರಿತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಿದೆ. ಬಟ್ ಈ ಪಾದಯಾತ್ರೆಯಿಂದ ಕುಮಾರಸ್ವಾಮಿ ಹಿಂದೆ ಸರಿದಿದ್ದೇ ಹೌದು ಅಂತ ಆದರೆ ಇಲ್ಲಿ ಮೈತ್ರಿಯ ಕಥೆ ಏನಾಗ್ತದೆ ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ. ಅಲ್ಲಿಗೆ ಮೈತ್ರಿ ಮುರಿದು ಬೀಳುತ್ತಾ? ಖಂಡಿತವಾಗಲೂ ಅಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಯಾಕೆ ಈ ಮೈತ್ರಿ ಅನ್ನುವಂಥದ್ದು ಸೃಷ್ಟಿಯಾಗಿದ್ದು ಯಾಕೆ ಹೇಳಿ? ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮುಂದೆ ಹೋರಾಟಗಳಿರ್ಬೋದು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ನಾವು ಜಂಟಿಯಾಗಿ ಹೋರಾಡ್ತೇವೆ ಅಂತ ಹೇಳ್ಬಿಟ್ಟು ವಿಧಾನಸಭೆಯ ಆವರಣದಲ್ಲೇ ಇಬ್ಬರು ಕೂಡ ಘೋಷಣೆಯನ್ನು ಮಾಡಿದರು. JDSನ ನಾಯಕರು ಕೂಡ ಘೋಷಣೆಯನ್ನು ಮಾಡಿದರು, BJP ನಾಯಕರು ಕೂಡ ಒಟ್ಟಿಗೆ ಕೂತ್ಕೊಂಡು ಘೋಷಣೆಯನ್ನು ಮಾಡಿದರು. ಅವತ್ತು ಶುರುವಾದಂಥ ಈ ಜಂಟಿ ಹೋರಾಟ ಇಲ್ಲಿಗೆ ಅಂತ್ಯವಾಗುತ್ತಾ? ಅಂದರೆ ಈ ಪಾದಯಾತ್ರೆ ಸಂದರ್ಭಕ್ಕೆ ಅಂತ್ಯವಾಗುತ್ತಾ? ಅಲ್ಲಿಗೆ ಮೈತ್ರಿಯ ಕಥೆಯು ಕೂಡ ಮುಗಿಯುತ್ತಾ ಅನ್ನುವಂಥ ಈಗಿರುವಂಥ ಪ್ರಶ್ನೆ. ಮೈತ್ರಿಯ ಕಥೆ ಮುಗಿದರೆ ಹೇಗೆ? ಈಗ BJPಯ ಬೆಂಬಲ ಮತ್ತು BJPಯ ಜೊತೆಗೆ JDS ಸೇರಿಕೊಂಡಂಥ ಪರಿಣಾಮ ಈಗ ಸರ್ಕಾರ ರಚನೆ ಆಯಿತು. ಸರ್ಕಾರದ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವೂ ಕೂಡ ಸಿಕ್ತು. ಸರಿ, ಈ ಸಚಿವ ಸ್ಥಾನವನ್ನು ಕೂಡ ವಾಪಸ್ ಕಿತ್ಕೊಳ್ತಾರಾ ಮೈತ್ರಿ ಮುರಿದು ಬಿದ್ದರೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, JDSಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. JDS ಇಲ್ಲಿ ಉಳಿಬೇಕು, ಇನ್ನಷ್ಟು ಬೆಳಿಬೇಕು ಅನ್ನೋದಾದರೆ ಇನ್ನಷ್ಟು ಸಾಕಷ್ಟು ಸವಾಲುಗಳಿದ್ದಾವೆ. ಅದನ್ನು ಇಲ್ಲಿ ಕೇಂದ್ರ ಸಚಿವರಾಗಿ ನಿಭಾಯಿಸಬೇಕು ಅನ್ನುವಂಥದ್ದು ಕುಮಾರಸ್ವಾಮಿಯವರ ಅಭಿಲಾಷೆ. ಬಟ್ ಕುಮಾರಸ್ವಾಮಿಯವರ ಮುಂಗೋಪ ಈಗ ಬಹುಶಃ ಅದಕ್ಕೂ ಕೂಡ ಕೊಳ್ಳಿ ಇಡುವಂಥ ಚಾನ್ಸಸ್ ಇದೆ. ಅಥವಾ ಇನ್ನೊಂದು ಕೂಡ, ನೀವು ನಂಬಲಿಕ್ಕೆ ಹೋಗಬೇಡಿ, ಇವತ್ತು ಆಕ್ರೋಶವನ್ನು ಹೊರಗಡೆ ಹಾಕಿರೋರು ನಾಳೆ ಹೊಟ್ಟೆ ಕೂತ್ಕೊಂಡು ತಿಂಡಿ ತಿನ್ಕೊಂಡು ಕೈ ಹಿಡ್ಕೊಂಡು ಓಡಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಈ ಮೈತ್ರಿ ಮುರಿದು ಬಿತ್ತು ಅಂತೇಳಿ ಹೇಳೋಕ್ಕೆ ಅಸಾಧ್ಯ. ಆಮೇಲೆ ಮೈತ್ರಿ ಆಗಿರೋದು ರಾಜ್ಯ ನಾಯಕರ ಮಟ್ಟದಲ್ಲ, ಮೈತ್ರಿ ಆಗಿರುವಂಥದ್ದು ರಾಷ್ಟ್ರ ನಾಯಕರ ಮಟ್ಟದಲ್ಲಿ. ರಾಜ್ಯ ನಾಯಕರಿಗೆ ಮೈತ್ರಿಯ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ. ಯಾಕೆ ಅವ್ರ ಜೊತೆಗೆ ಹೋಗಿ ಮೈತ್ರಿಯನ್ನು ಮಾಡ್ಕೊಳ್ತಾರೆ, ಇಂಥದ್ದೆಲ್ಲ ಸವಾಲುಗಳು ಬರ್ತದೆ ಅನ್ನೋದು ರಾಜ್ಯದ ನಾಯಕರಿಗೆ ಅರಿವಿತ್ತು. ಹೀಗಾಗಿ ಇವ್ರಿಗೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಬಟ್ ಇದು ಮೈತ್ರಿ ಆಗಿರೋದು ಅಲ್ಲಿಂದ ರಾಷ್ಟ್ರ ಮಟ್ಟದಲ್ಲಾಗಿರೋದ್ರಿಂದ ಸಹಜವಾಗಿ ಇದು ಅಲ್ಲೇ ಕಾಂಪ್ರಮೈಸ್ ಆಗುತ್ತೆ. ಮೋದಿ ಮತ್ತು ಅಮಿತ್ ಶಾ ಕರೆದು ಕುಮಾರಸ್ವಾಮಿ ಜೊತೆಗೆ ಮಾತನಾಡಿದರು ಅಂತ ಹೇಳಿದ್ರೆ ಅಲ್ಲೇ ಕಾಂಪ್ರಮೈಸ್ ಆಗುತ್ತೆ. ಸೊ ದಟ್ ಇದೇನು ಎಲಾಬ್ರೇಟ್ ಆಗುತ್ತೆ, ಇನ್ನಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಮೈತ್ರಿಯಲ್ಲಿ ಬಿರುಕು ಮೂಡುತ್ತೆ, ಅಂಥ ಚಾನ್ಸಸ್ಗಳು ಭಾರಿ ಕಡಿಮೆನೆ. ಅಂಥ ಚಾನ್ಸಸ್ಸು ದೊಡ್ಡ ಮಟ್ಟಕ್ಕೆ ಹೋದಾಗ ಆಗ್ಬೋದೇ ಹೊರತು ಇದಿನ್ನೂ ಕೂಡ ಸ್ಟಾರ್ಟಿಂಗ್ ಸ್ಟೇಜು, ಇಲ್ಲೇ ಆಗಲಿಕ್ಕಿಲ್ಲ. ಹಾಗಾಗಿ ಇದು ಕುಮಾರಸ್ವಾಮಿಯವರ ಸ್ಟ್ರಾಟರ್ಜಿನೂ ಕೂಡ ಆಗಿರ್ಬೋದು, ಕುಮಾರಸ್ವಾಮಿಯವರ ಒಂದು ತಂತ್ರಗಾರಿಕೆಯೂ ಕೂಡ ಆಗಿರ್ಬೋದು. ಆಮೇಲೆ ಮುಖ್ಯವಾಗಿ ಪ್ರೀತಮ್ ಗೌಡನನ್ನು ಕಂಪ್ಲೀಟಾಗಿ ಸೈಡ್ಲೈನ್ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ಏನಿದೆ ನೋಡಿ, ಅಂದರೆ ಈ CD ವಿಚಾರ ಇರ್ಬೋದು, ಅಥವಾ
ಅಲ್ಲಿ ಹಾಸನದಲ್ಲಿ ರೇವಣ್ಣ ಫ್ಯಾಮಿಲಿಯ ವಿರುದ್ಧ ನಿರಂತರವಾಗಿ ತೊಡೆ ತಟ್ಟಿದಂತಹ ಪ್ರೀತಮ್ ಗೌಡ ಅವರ ಕಂಪ್ಲೀಟ್ ರಾಜಕೀಯ ಸರ್ವನಾಶದ ಕುರಿತಾಗಿರ್ಬೋದು, ಇವೆಲ್ಲದೂ ಕೂಡ ಚಿಂತನೆ ಇದ್ದಂತಿದೆ. ಬಟ್ ಇದರ ಇಂಪ್ಯಾಕ್ಟ್ ಏನಾಗ್ತದೆ, ಪ್ರೀತಮ್ ಗೌಡ ಇದಕ್ಕೆ ಇವಾಗ ಕೌಂಟರ್ ಕೊಡ್ತಾರಲ್ವಾ, ಇದು ಎಲ್ಲಿಗೆ ಹೋಗಿ ತಲುಪ್ತದೆ, ಏನೆಲ್ಲ ಆಗುತ್ತೆ ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಟಗ್ ಆಫ್ ವಾರ್ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮ್ಮ ಪ್ರಕಾರ ಈ ಮೈತ್ರಿ ಇಲ್ಲಿಗೆ ಮುರಿದು ಬೀಳ್ಬೋದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.